ಮಂಡ್ಯದ ಹಳೇನಗರ ಪೇಟೆ ಬೀದಿಯಲ್ಲಿ ನಗರಸಭೆ ವತಿಯಿಂದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮಾರುಕಟ್ಟೆ ಉದ್ಘಾಟನಾ ಸಮಾರಂಭ ಜರುಗಿತು. ನೂತನ ಮಾರುಕಟ್ಟೆಯನ್ನು ಮಂಡ್ಯ ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ.ವಿ. ರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ.ಆರ್. ನಂದಿನಿ, ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ, ನಗರಸಭೆ ಪೌರಾಯುಕ್ತರಾದ ಪಂಪಾಶ್ರೀ, ಜೆಡಿಎಸ್ ಮುಖಂಡರಾದ ಬಿ.ಆರ್. ರಾಮಚಂದ್ರು, ನಗರಸಭಾ ಸದಸ್ಯರುಗಳು ಸೇರಿದಂತೆ ಇತರರು ಹಾಜರಿದ್ದರು. ಹಳೆಯ ಮಾರುಕಟ್ಟೆ ಜಯಚಾಮರಾಜೇಂದ್ರ ಒಡೆಯರ್ ಹೆಸರಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ನಗರಸಭೆ ಈ ಮೂರು ಸಂಸ್ಥೆಗಳಿಂದ ಅತ್ಯಂತ ಗುಣಾತ್ಮಕವಾಗಿ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ. ಸುಮಾರು 120 ಬಳಿಗಳನ್ನು ಇವತ್ತೇ ನಿರ್ಮಾಣ ಮಾಡಿದ್ದಾರೆ. ಮಾಡತಕ್ಕಂಥ ಹಲವಾರು ವರ್ಷಗಳಿಂದ ಬದುಕಿದ್ದೀರಿ, ಹಲವಾರು ಕುಟುಂಬಗಳು ಜೀವನ ಮಾಡಿದ್ದೀರಿ. ಅಂಥವ್ರಿಗೆ ಇವತ್ತು ಮೊದಲನೇ ಪ್ರೆಸಿಡೆನ್ಸ್ನಲ್ಲಿ ಕೊಡ್ತಕ್ಕಂಥದ್ರ ಮುಖಾಂತರ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಹಂಚಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಜಿಲ್ಲಾಧಿಕಾರಿಗಳು ಇವತ್ತು ಈ ಸಂದರ್ಭದಲ್ಲಿ ಬಯಸ್ತೇನೆ. ಇವತ್ತು ಜಿಲ್ಲೆಗೆ ಸಂಬಂಧಪಟ್ಟಾಗೆ ರವಿ ಹೇಳಿದಂಥ ರೀತಿಯಲ್ಲಿ ಒಂದು ನೀವು ಆಯ್ಕೆ ಮಾಡಬೇಕಾದ್ರೆ ವಿಮಾನಗಳನ್ನು ನಾವೇನಾದರೂ ಲೋಕಸಭಾ ಸದಸ್ಯರು ಮಾಡಬೇಕಾದ್ರೆ ಜಿಲ್ಲೆಗೆ ಯಾವ ದೊಡ್ಡ ಮಟ್ಟದಲ್ಲಿ ಅನುಕೂಲಗಳಾಗಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಪಕ್ಷ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲ, ಎಲ್ಲರೂ ಸಹ ಆಶೀರ್ವಾದ ಮಾಡಿದ್ದೀರಿ ಅಂತಕ್ಕಂಥ ಒಂದು ನಂಬಿಕೆ ಪಕ್ಷದ ಮೇಲೆ ಅವರಿಗೆ ಉಂಟಾಗಬೇಕು. ನಾವೆಲ್ಲರೂ ಏನೋ ದೊಡ್ಡ ನಿರೀಕ್ಷೆ ಇಟ್ಕೊಂಡು ನನಗೆ ಮತ ಕೊಟ್ಟಿದ್ದೀರಿ. ನಾನು ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆದ ನಂತರ ಕೇಂದ್ರದಲ್ಲಿ ನಿಮ್ಮಗಳ ಆಶೀರ್ವಾದದಿಂದ ನಿರಂತರವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಸಂಪರ್ಕದಲ್ಲೇ ಇದೆ. 2-3 ಜಾಗದಲ್ಲಿ ಉತ್ತಮವಾದ ಕಾರ್ಖಾನೆ ನಿರ್ಮಾಣ ಮಾಡ್ತಕ್ಕಂಥ ಜಾಗವನ್ನು ಏನಾದರೂ ಐಡೆಂಟಿಫೈ ಮಾಡಿ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೇನೆ. ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಇವತ್ತು ಕೈಗಾರಿಕೆ ತರಲಿಕ್ಕೆ ಜಾಗದ ಸಮಸ್ಯೆಗಳು ಒಂದು ಕಡೆ ಇದೆ. ಅದರ ಜೊತೆಗೆ ನನ್ನ ಬಗ್ಗೆ ನಿಮ್ಮಲ್ಲಿ ಒಂದು ಕುಮಾರಣ್ಣ ಡೆಲ್ಲಿ ಒಳಗೆ ಭಾರಿ ಕೈಗಾರಿಕಾ ಸಚಿವರಾಗಿದ್ದಾರೆ, ನಮಗೆ ಕಾರ್ಖಾನೆ ತರ ಸುಲಭ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲೂ ಆ ಭಾವನೆ ಇದೆ. ಆದರೆ ಒಂದು ನಾನು ನಿಮ್ಮ ಗಮನ ತರತಕ್ಕಂಥದ್ದು, ಈ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ. ನಾನು ರಾಜಕೀಯಕ್ಕೋಸ್ಕರ ಹೇಳ್ತಾ ಇಲ್ಲ. ರಾಜ್ಯ ಸರ್ಕಾರ ಜಾಗ ಗುರುತಿಸ್ತಾರೆ, ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಕಾರ್ಖಾನೆಗಳು ಬೆಳೀಲಿಕ್ಕೆ ರಾಜ್ಯ ಸರ್ಕಾರದಿಂದ ಕಾರ್ಯಕ್ರಮ, ವಿದ್ಯುತ್ ಶಕ್ತಿ ಇರ್ಬೋದು, ನೀರಿನ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು, ಈ ಹಲವಾರು ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇದೆ. ಕೇಂದ್ರದಲ್ಲಿ ನನ್ನ ಇಲಾಖೆ ಏನಿದೆ, ಒಂದು 47 PSU ಯೂನಿಟ್ಗಳನ್ನು ಸಾರ್ವಜನಿಕ ಉದ್ಯಮಗಳಿದ್ದವು. ಹಿಂದೆ ದೇವರ ಕಾಲದಲ್ಲಿ, ಇದರ ದೇವರ ಕಾಲದಲ್ಲಿ ಹಲವಾರು ಪ್ರಧಾನಮಂತ್ರಿಗಳಿದ್ದಾಗ ದೇಶದಲ್ಲಿ ಆ PSU ಯೂನಿಟ್ಗಳೇನು ಪ್ರಾರಂಭವಾಗಿದ್ದು, ಕರ್ನಾಟಕದಲ್ಲಿ ಬಹುಶಃ ನಿಮಗೆ ಗೊತ್ತಿರೋ ಕೆಲವು ವಿದ್ಯೆ ಕಲ್ತಿರ್ತಕ್ಕಂಥವ್ರಿಗೆ, ನಮ್ಮ ಹಳ್ಳಿ ರೈತರಿಗೆ ಅದರ ಬಗ್ಗೆ ಗೊತ್ತಿಲ್ಲದೆ ಇದ್ದು, ನಮ್ಮ ಹಳ್ಳಿಯ ಮಕ್ಕಳಿಗೆ ಬಹಳ ಜನಕ್ಕೆ ಗೊತ್ತಿದೆ. NGF ಇತ್ತು, ITI ಇತ್ತು, HFT, ಈ ಹಲವಾರು ಸಾರ್ವಜನಿಕ ಉದ್ಯಮಗಳೇನಿದ್ದು ಹಂತವಾಗಿ ಆಗ ಹಿಂದೆ 20,000 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡೋದು ವ್ಯವಸ್ಥೆಯಲ್ಲಿತ್ತು. ಕಳೆದ ಸರ್ಕಾರ ಇದಕ್ಕೆ ಶಂಕುಸ್ಥಾಪನೆಯನ್ನು ಹಾಕಲು, ನಮ್ಮ ಸರ್ಕಾರ ಬಂದ ನಂತರ ನಗರಸಭೆ, ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರದ ಎಲ್ಲ ಅನುದಾನವನ್ನು ಒಟ್ಟುಗೂಡಿ 10 ಕೋಟಿ ರೂಪಾಯಿಯಲ್ಲಿ ಈ ಸುಸಜ್ಜಿತವಾದ ಒಂದು
ಮಾರುಕಟ್ಟೆಯನ್ನ ಇವತ್ತು ಕಟ್ಟಿ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದರ ಹಂಚಿಕೆಯನ್ನು ಕೂಡ ಬಹಳ ಕಾತರದಲ್ಲಿದ್ದೀವಿ. ರಸ್ತೆಯಲ್ಲಿ ಮಾಡ್ತಾ ಇದ್ವಿ, ಮಳೆ ಬಂದ್ರೆ ಬಹಳ ಕಷ್ಟ. ಇದರ ಹಂಚಿಕೆಯನ್ನು ಇದೇ ಸ್ಪೀಡಲ್ಲಿ ಮಾಡಿ ಅಂತ ಇದ್ರೆ ಇನ್ನು ಮುಂದಿನ 15 ದಿನದ ಒಳಗಡೆ ಹಿಂದೆ ಏನು ಪಟ್ಟಿಯಾಗಿದೆ ನಾನು ಕೂಡ ನನ್ನ ಮನೆಯವ್ರಿಗೂ ಕೊಡಿಸೋದಕ್ಕೂ ಆಗಲ್ಲ. ಒಂದು ಅರ್ಥ ಮಾಡ್ಕೋಬೇಕು, ನನಗೊಂದು ಅಂಗಡಿ ಕೊಡಿಸಿ, ನಂದು ದೊಡ್ಡದಿತ್ತು, ನಂದು ಚಿಕ್ಕದಿತ್ತು, ನನಗೆ ಕೊಡಬೇಕು ಅನ್ನೋದು ಯಾವುದೂ ಆಗಲ್ಲ. ನಾನು ಆಯ್ಕೆ ಆಗಕ್ಕೆ ಬರೋಕ್ಕಿಂತ ಮುಂಚೆ ಕಳೆದ ಬೋರ್ಡ್ನಲ್ಲಿ ಯಾರ್ಯಾರು ಅಳಬಲಿದ್ರು ಅವರ ಲೀಸ್ಟನ್ನು ಮಾಡಾಗಿದೆ. ಅವ್ರಿಗೆ ಆ ಹಿಂದೆ ಏನು ಲೀಸ್ಟ್ ಇತ್ತು ಅವ್ರಿಗೆ ಕೂಡ ಇದನ್ನ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಹಂಚಿಕೆಯನ್ನ ಮಾಡಿ ಇನ್ನು 15 ದಿನದಲ್ಲಿ ನಿಮ್ಮ ವ್ಯಾಪಾರವನ್ನ ಆರಂಭಿಸಲಿಕ್ಕೆ ನಗರಸಭೆ ಇವತ್ತು ನಮ್ಮ ಸಂಸದರಿದ್ದಾರೆ, ಅವರು ಕೈಗಾರಿಕಾ ಸಚಿವರು, ಅವರ ಜೊತೆ ಕೆಲಸ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ. ಮಂಡ್ಯ ನಗರವನ್ನ ಮಾದರಿ ನಗರವನ್ನಾಗಿ ಮಾಡಬೇಕು, ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಮಾಡಬೇಕು. ಅವರ ಬಳಿಗೆ ನಾನು ಮುಂದಿನ ವಾರ ಇಲ್ಲ ಮುಂದಿನ ತಿಂಗಳು ಹೋಗ್ತೀನಿ. ಇಲ್ಲಿ ನಮ್ಮ ಬಸರಾಳಲ್ಲೂ ಮಂಡ್ಯ ನಗರದ ಸುತ್ತಮುತ್ತಲೂ ಕೂಡ 100 ಎಕರೆ ಜಾಗವನ್ನ ಐಡೆಂಟಿಫೈ ಮಾಡಿದ್ದೀವಿ, ಅದನ್ನ ಕೊಡೋಕೆ ರೆಡಿ ಇದ್ದೀವಿ. ಇಲ್ಲಿನ ಯುವಕರಿಗೆ ಒಂದು ಒಳ್ಳೆ ಕೈಗಾರಿಕೆಯನ್ನ ತಂದುಕೊಡಿ, ನಾವು ನಿಮಗೆ ಜಾಗವನ್ನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಂಡ್ಯ ನಗರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳಲ್ಲಿ ಸ್ಪೀಡಾಗಿ ಆಗ್ತಾ ಇದೆ. ಇನ್ನು ಮುಂದಿನ 2.5 ವರ್ಷದಲ್ಲಿ ಮಂಡ್ಯ ನಗರವನ್ನ ಅತ್ಯುತ್ತಮ ನಗರವನ್ನಾಗಿ ಮಾಡಿಕೊಡ್ತೀವಿ. ರಾಜಕಾರಣ 15 ದಿನ ಮಾತ್ರ ಇರಲಿ ಅಂತ ಎರಡೂ ಪಕ್ಷದವ್ರಿಗೆ ಹೇಳ್ಕೊಡ್ತೀವಿ. ರಾಜಕಾರಣವನ್ನು ಬದಿಗಿಟ್ಟು ನಮ್ಮ ಜವಾಬ್ದಾರಿಯಲ್ಲಿ ಮಂಡ್ಯವನ್ನ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮೈಸೂರು ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರಿಂದ ಶಂಕುಸ್ಥಾಪನೆ ಆಗಿರುತ್ತದೆ. ನಂತರ 1960ರಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಿ.ಡಿ. ಜತ್ತಿ ಅವರಿಂದ ಉದ್ಘಾಟನೆಯಾಗಿರುತ್ತದೆ. ಸುಮಾರು 70 ವರ್ಷಗಳ ಹಳೆಯದಾದ ಮಾರುಕಟ್ಟೆಯನ್ನು ನಗರಸಭೆಯ IDSMT ಮತ್ತು ಎಂಟರ್ಪ್ರೈಸಸ್ ಫಂಡ್ನಿಂದ ನಿರ್ಮಿಸಲಾಗಿರುತ್ತದೆ. ಈ ಹೊಸ ಮಾರುಕಟ್ಟೆ ನಿರ್ಮಾಣ ವೆಚ್ಚವನ್ನು 10,21,00,000 ರು 50,000 ಆಗಿದ್ದು ಒಟ್ಟು 117 ಮಳಿಗೆಗಳನ್ನು ನಿರ್ಮಿಸಲಾಗಿರುತ್ತದೆ. ವಿದ್ಯುತ್ ಸಂಪರ್ಕ, ಶೌಚಾಲಯ ಮತ್ತು ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. ಈ ಮಾರುಕಟ್ಟೆಯಲ್ಲಿ ರೈತರಿಗೆ, ವ್ಯಾಪಾರಸ್ಥರಿಗೆ ಮತ್ತು ಗ್ರಾಹಕರಿಗೆ ಅನುಕೂಲವಾಗುವಂತೆ 1ನೇ ಮತ್ತು 2ನೇ ಮಹಡಿಯ ಕಟ್ಟಡವನ್ನು ನಿರ್ಮಿಸಬೇಕಾಗಿರುತ್ತದೆ. ಮತ್ತು 2ನೇ ಮಹಡಿಗಳಲ್ಲಿ ಬ್ಯಾಂಕ್ ಕಟ್ಟಡ, ರೈತರ ವಿಶ್ರಾಂತಿ ಕೊಠಡ, ಆಸ್ಪತ್ರೆ ಮತ್ತು ಮಾಲ್ಗಳನ್ನು ನಿರ್ಮಿಸಬೇಕಾಗಿರುತ್ತದೆ. ಈ ಕಟ್ಟಡಗಳನ್ನು ನಿರ್ಮಿಸಲು ಅನುದಾನದ ಅವಶ್ಯಕತೆ ಇದ್ದು ಮಾನ್ಯ ಶಾಸಕರು ರಾಜ್ಯ ಸರ್ಕಾರದಿಂದ ಅನುದಾನ ಕೊಡಿಸಿಕೊಡಬೇಕೆಂದು ಈ ಸಭೆಯ ಮೂಲಕ ಕೋರುತ್ತೇನೆ. ಹಾಗೂ ಮಾನ್ಯ ಸಂಸದರು ಸಚಿವರಾದ ಕುಮಾರಣ್ಣನವರು ಕೇಂದ್ರ ಸರ್ಕಾರದ UIDSMT ಯೋಜನೆಯಿಂದ ಅನುದಾನವನ್ನು ಕೊಡಿಸಿಕೊಡಬೇಕೆಂದು ಈ ಮೂಲಕ ಕೋರುತ್ತೇನೆ.